ಸ್ವತಃ ಸಿದ್ದರಾಮಯ್ಯನವರೇ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಘೋಷಣೆ ಮಾಡಿದ್ರಂತೆ. ಆ ನಂತರದ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ಯಾರನ್ನು ಆರಿಸುತ್ತೋ ಅವರು ಅಂತ ಹೇಳಿದ್ದಾರೆ. ಬಟ್ ಥಿಂಗ್ಸ್ ಆರ್ ಸಾರ್ಟೆಡ್. ಈಗ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ತಯಾರಿ. ಡಿ.ಕೆ. ಶಿವಕುಮಾರ್ ಅವರ ಜ್ಯೋತಿಷಿಗಳು ಹೇಳಿದಾರಂತೆ ಆದಷ್ಟು ಬೇಗ ಪ್ರಮಾಣ ವಚನ ತಗೊಂಡು ಬಿಡಿ ಅಂತ. ಸದ್ಯಕ್ಕೊಂದು 3-4 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸೋದು, ಆ ನಂತರ ಅದು ಬಹುಶಃ ರಾಜ್ಯಸಭೆ ಚುನಾವಣೆಗೆ ಮತದಾನ ಮುಗಿದ ಮೇಲೆ ಅನ್ಸತ್ತೆ. ಆ ನಂತರ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಬರುತ್ತೆ ಸದ್ಯದ ಲೆಕ್ಕಾಚಾರ. ಅದ್ದೂರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೀಬೇಕು. ಅದಕ್ಕೆ ತಯಾರಿಗಳು ಶುರುವಾಗಿದ್ದಾವೆ ಡಿ.ಕೆ. ಶಿವಕುಮಾರ್ ತಂಡದಲ್ಲಿ. ದೊಡ್ಡ ಪ್ರಮಾಣದ ಜನರನ್ನ ಸೇರಿಸುವ ಸಿದ್ಧತೆ. ಮಾಗಡಿ ಶಾಸಕ ಬಾಲಕೃಷ್ಣ ನೇತೃತ್ವದಲ್ಲಿ ಬಿಡದಿಯಲ್ಲಿ ಪೂರ್ವಭಾವಿ ಸಭೆ. ಬಿಡದಿಯಲ್ಲಿ ಮಾಗಡಿ ಶಾಸಕ ಬಾಲಕೃಷ್ಣ ಸಭೆ ನಡೆಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಜನರನ್ನು ಕರ್ಕೊಂಡು ಹೋಗೋದಕ್ಕೆ. ಸಚಿವಾಕಾಂಕ್ಷಿಗಳು ಈಗಾಗಲೇ ಡಿ.ಕೆ. ಶಿವಕುಮಾರ್ ಮನೆಗೆ ಬರ್ತಾ ಇದ್ದಾರೆ. ಸಲೀಂ ಅಹಮ್ಮದ್ ಬಂದಿದ್ದು, ನಾನು ಸಚಿವ ಸ್ಥಾನದ ಆಕಾಂಕ್ಷಿ, ಪಕ್ಷಕ್ಕಾಗಿ ಶ್ರಮ ವಹಿಸಿದ್ದೀನಿ ಎಂದು. ಅನೇಕ ಸಚಿವರುಗಳು ಬಂದರು ರಾಮಲಿಂಗಾರೆಡ್ಡಿ ಅವರ ಆದಿಯಾಗಿ. ಗ್ಯಾರಂಟಿಗಳು ಯಾವ್ದು ನಿಲ್ಲೋದಿಲ್ಲ. ನಮ್ಮ ಪಕ್ಷದ ಒಂದು ಮ್ಯಾನಿಫೆಸ್ಟೋಲ್ಲಿ ಕೊಟ್ಟಂತಹ ನಮ್ಮ ಜವಾಬ್ದಾರಿ. ಅದರಿಂದ ಈ 5 ಗ್ಯಾರಂಟಿಗಳನ್ನು ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ. ಆ ಗ್ಯಾರಂಟಿಗಳು ನಡೆಯುತ್ತೆ. ಯಾವ ರೀತಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಅದೇ ರೀತಿ ಮುಂದಿನ ಮುಖ್ಯಮಂತ್ರಿಗಳು ಅದೇ ರೀತಿ ಕೆಲಸ ಮಾಡ್ತಾರೆ. ಹೊಸ ಮುಖ್ಯಮಂತ್ರಿ ಅಂತ ಬರ್ತಾ ಇದ್ದಾರೆ, ಹೊಸ ಸಂಪುಟದಲ್ಲಿ ನೀವು ಇರ್ತೀರಾ ಅನ್ನುವಂಥದ್ದು ಅದು ಪಕ್ಷದ ವರಿಷ್ಠ ತೀರ್ಮಾನ ತಗೊಳ್ತಾರೆ. ನೀವು ಹೋದ ಬಾರಿನೇ ಆಗಬೇಕಾಗಿತ್ತು ಅಂತ ಹೇಳಿ ಕೆಲವೊಂದಿಷ್ಟು ನಿಮ್ಮ ಬೆಂಬಲಿಗರು ಕೂಡ ಹೇಳಿದರು. ನಾನು ಆಶಾವಾದಿ, ಅವಕಾಶವಾದಿ ಅಲ್ಲ, ಆಶಾವಾದಿ. ನಾನು ನಿರೀಕ್ಷೆ ಮಾಡ್ಬೋದಾ ಅಂತ ಹೇಳಿ ಪಕ್ಷದ ವರಿಷ್ಠ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಹೇಳಿ ನಾನು ಆಶಾವಾದಿ. ಯಾವುದೋ ಒಬ್ಬ ಪಕ್ಷದ ಕಾರ್ಯಕರ್ತ, ಕಳೆದ 45 ವರ್ಷ ಪಕ್ಷದಲ್ಲಿ ದುಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಹೇಳಿ ನಾನು ಆಶಾವಾದಿ ಅಂತ. ಅದರಿಂದ ಒಂದು ಅವಕಾಶ ಸಿಗ್ಬೋದು ಅಂತ. ನಿಮ್ಮ ಬೆಂಬಲಿಗರು ಈಗ ಆಸೆ ಇರುತ್ತೆ, ನಮ್ಮ ನಾಯಕರು ಆಗಲಿ ಸಚಿವ ಸ್ಥಾನದಲ್ಲಿ ಇರಲಿ ಅವರು ಅಂತ ಹೇಳಿ ಆದಂತಹ ವಿಶ್ವಾಸ ಇದೆ. ಯಾವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.